ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಮದ್ದೂರು ತಾಲೂಕಿನ ಎಸ್ಐ ಹೊನಲಗೆರೆ ಹಾಗೂ ಎಸ್ಐ ಹಾಗಲನಹಳ್ಳಿಯ ಇವರ ಸಂಯುಕ್ತಾಶ್ರಯದಲ್ಲಿ ರೋಟರಿ ನಡೆ ಹಳ್ಳಿ ಕಡೆ ಎಂಬ ರೋಟರಿ ಹಬ್ಬದ ಶೀರ್ಷಿಕೆ ಅಡಿಯಲ್ಲಿ ಜಾನುವಾರುಗಳಿಗೆ ಉಚಿತ ಆರೋಗ್ಯ ಮತ್ತು ಬರಡು ರಾಸುಗಳಿಗೆ ತಪಾಸಣಾ ಚಿಕಿತ್ಸಾ ಶಿಬಿರವನ್ನು ಹಾಗಲನಹಳ್ಳಿಯ ಹಾಲು ಉತ್ಪಾದಕರ ಸಂಘದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಮದ್ದೂರಿನ ಮನ್ಮೂಲ್ ನಿರ್ದೇಶಕರಾದ ಶ್ರೀ ಹರೀಶ್ ಬಾಬುರವರು ಗೋವುಗಳಿಗೆ ಪೂಜೆ ಮಾಡುವುದರ ಮೂಲಕ ಉದ್ಘಾಟಿಸಿದರು. ನಂತರ ಭಾರತೀನಗರದ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದ ಶ್ರೀ ಶಶಿಕುಮಾರ್ ರವರು ಮನ್ಮೂಲ್ ನಿರ್ದೇಶಕರಾದ ಶ್ರೀ ಹರೀಶ್ ಬಾಬುರವರನ್ನು ಶಾಲು ಹೊದಿಸಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿದ ಮನ್ಮೂಲ್ ನಿರ್ದೇಶಕರಾದ ಶ್ರೀ ಹರೀಶ್ ಬಾಬುರವರು ರೋಟರಿ ನಡೆ ಹಳ್ಳಿ ಕಡೆ ಎಂಬ ರಾಸುಗಳ ಆರೋಗ್ಯ ಶಿಬಿರದ ಕುರಿತು ಮಾತನಾಡಿದರು. ಇವತ್ತು ಎಸ್ಐ ಆಗ್ಲೂರಿನಲ್ಲಿ ಬೆಂಗಳೂರು ರೋಟರಿ ಸಂಸ್ಥೆ ಸಹಕಾರ ಮತ್ತು ಭಾರತೀನಗರ ರೋಟರಿ ಸಹಕಾರ ವತಿಯಿಂದ ಏನು ಪಶುಗಳಿಗೆ ಆರೋಗ್ಯ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದನ್ನು ಇವತ್ತು ಜ್ಯೋತಿ ಬೆಳಗೋದ್ರ ಮುಖಾಂತರ ಆರೋಗ್ಯ ಶಿಬಿರನ ಉದ್ಘಾಟನೆ ಮಾಡಿ ಗೋವಿಗೆ ಮೊದಲನೇ ಪೂಜೆ ಮಾಡಿ ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತೇಳಿ ಎಲ್ಲ ಸಾರ್ವಜನಿಕ ರೈತರುಗಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಈ ಶಿಬಿರನ ಏರ್ಪಡಿಸಿದ್ದಾರೆ. ಎಲ್ಲರೂ ಸಹ ಈ ಶಿಬಿರದ ಉಪಯೋಗವನ್ನು ಪಡ್ಕೊಂಡು ಈ ರೋಟರಿ ಸಂಸ್ಥೆಯಿಂದ ಆಗ್ತಕ್ಕಂಥ ಅನುಕೂಲಗಳನ್ನ ಪಡ್ಕೊಂಡು ಎಲ್ಲ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಎಲ್ಲರೂ ಇದನ್ನು ಉಪಯೋಗಿಸ್ಕೊಬೇಕು ಅಂತೇಳಿ ಈ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಹಾಗಲನಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ರಾಸುಗಳನ್ನು ಉತ್ಸಾಹದಿಂದ ಪರೀಕ್ಷೆ ಮಾಡಿಸುತ್ತಿದ್ದರು. ಪಶು ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ರೈತರಿಗೆ ರಾಸುಗಳ ಆರೋಗ್ಯದ ಬಗ್ಗೆ ಸ್ವವಿವರವಾಗಿ ತಿಳುವಳಿಕೆ ನೀಡಿದರು. ಬಾಡಿ ಸ್ಟ್ರೆಸ್ ಆಗಿರುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ವೆಸ್ಟೋಬಾಲ್ ಅಂದ್ಬಿಟ್ಟು ಸಿರಪ್ ಕೈ ಕಟ್ಟಿ ಬಂದಾಗ ಬಿಳಿ ಮಡೆ ಅಡ್ಕ ಬರ್ತದೆ. ಕೇಳಿಸ್ಕೊಳ್ಳಿ, ಹಿಂದೆ ಕೆಂಪು ಮಡೆ ಬಂದಿದೆ ಅಂದರೆ ಈಟು ಪಾಲು ದಪ್ಪ ಆಗೋದು, ಕೆಂಪಾಗೋದು, ಹುಲ್ ಕಮ್ಮಿ ಮಾಡೋದು, ಯಾವುದೋ ಒಂದು ಲಕ್ಷಣ ಮೊಡೆ ಆಡಲೇಬೇಕು ಅಂತ ಇಲ್ಲ. ಎಲ್ಲ ಕಾರಣವೂ ಇಲ್ಲ, ಇಲ್ಲ ಏನೋ ಒಂದು ಬದಲಾವಣೆ ಆಯ್ತದೆ. ಇವಾಗ ಗಮನಿಸ್ಕೋಬೇಕು. ಕೆಂಪು ಬಂದಲ್ಲಿ ಮಾಡಿದ್ರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಭಾರತೀನಗರದ ಸೆಂಟ್ರಲ್ ರೋಟರಿ ಅಧ್ಯಕ್ಷರಾದ ಶ್ರೀ ಶಶಿಕುಮಾರ್ ರವರು ಉತ್ತಮ ಕರುಗಳ ಆಯ್ಕೆ ಕುರಿತು ಮಾತನಾಡಿದರು. ಬೆಳಿಗ್ಗೆ ಬಂದಾಗ ಒಂದು 10-12 ಹಸುಗಳು ಮಾತ್ರ ಕಾಣ್ತಾ ಇದ್ವು. 11 ಗಂಟೆ ಮೇಲೆ ಎಲ್ಲ ತುಂಬ ಜನಗಳು ಕರ್ಕೊಂಡ್ಬಂದು ತೋರಿಸಿದ್ದಾರೆ. ಕರುಗಳನ್ನು ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡ್ವಿ. ಕರುಗಳು ನೋಡಿದ್ರೆ ಬರೀ 5 ಕರುಗಳಿವೆ. ಕರುಗಳು ಯಾರು ಕರ್ಕೊಂಡ್ಬಂದಿಲ್ಲ. ಎಲ್ಲ ಊರಲ್ಲಿ 60-70 ಕರುಗಳು ಬರ್ತಿತ್ತು ಕಾಂಪಿಟೇಷನ್. ಈ ಊರಿನಲ್ಲಿ ಬರೀ 5 ಕರುಗಳು ಮಾತ್ರ ಬಂದಿವೆ. ಬೆಂಗಳೂರಿನ ಸೌತ್ ಎಂಡ್ ಅಧ್ಯಕ್ಷರಾದ ವಿಕ್ರಮ್ ರಾಜ್ ರವರು ಮಾತನಾಡಿದರು. ನಮ್ಮ ಒಂದು ಈ ಹಳ್ಳಿ ಹಬ್ಬದಲ್ಲಿ ಏನು ನಾವು ಈ ವೆಟರ್ನರಿ ಕ್ಯಾಂಪ್ ಮಾಡಿದ್ದೀವಿ, ಇದು 3ನೇ ವರ್ಷ ಮಾಡ್ತಾ ಇರೋದು ನಾವು. ಇದರಲ್ಲಿ ನಮಗೆ ಪ್ರತಿಯೊಂದು ಪಶುಗೂ ನಾವು ಚೆಕ್ ಮಾಡಿ ಮತ್ತು ಅದಕ್ಕೆ ಬೇಕಾಗಿರೋದು ಏನು ಮೆಡಿಸಿನ್ ಇದೆ ಅದನ್ನೆಲ್ಲ ಫ್ರೀಯಾಗಿ ಮಾಡಿಕೊಡ್ತಿದ್ದೀವಿ. ಸೊ ಈಗ ನೀವು ಸುಮಾರು ಜನ ಇದರದ್ದು ಲಾಭ ತೊಗೊಂಡಿರ್ಬೋದು. ಇನ್ನು ಮತ್ತೆ ಮುಂದಿನ ವರ್ಷವೂ ಇದೇ ಥರ ಇರುತ್ತೆ. ನಿಮ್ಮ ಪಕ್ಕದ ಮನೆಯವರು ಅಥವಾ ನಿಮ್ಮ ಬೇರೆ ಇದೇ ಊರಲ್ಲಿರೋರು ಅಥವಾ ಬೇರೆ ಊರಲ್ಲಿರೋರಿಗೆ ದಯವಿಟ್ಟು ಹೇಳಿ ಇದನ್ನು ನೆಕ್ಸ್ಟ್ ವರ್ಷ ಇನ್ನೂ ಸಕ್ಸಸ್ ಮಾಡಿ ಅಂತ ಕೇಳ್ಕೊತೀನಿ. ಪಶು ವೈದ್ಯಾಧಿಕಾರಿಗಳಾದ ಹೊನ್ನೇಶ್ ರವರು ಉತ್ತಮ 3 ಕರುಗಳನ್ನು ಪರೀಕ್ಷೆ ಮಾಡಿ ಆಯ್ಕೆ ಮಾಡಿದರು.
ಉತ್ತಮವಾದ 3 ವಿಜೇತ ಕರುಗಳ ಮಾಲೀಕರಿಗೆ 5 ಲೀಟರ್ ಕ್ಯಾಲ್ಸಿಯಂ ದೂಧ ಮಿಶ್ರಣದ ಕ್ಯಾನ್ಗಳನ್ನು ರೋಟರಿ ಅಧ್ಯಕ್ಷರುಗಳಾದ ಶಶಿಕುಮಾರ್ ರವರು ಮತ್ತು ವಿಕ್ರಮ್ ರಾಜ್ ರವರು ಬಹುಮಾನವಾಗಿ ವಿತರಿಸಿದರು. ಸರ್ ಬನ್ನಿ ಮುಂದೆ ಈ ಕಡೆ ತಿರ್ಕೊಳ್ಳಿ ಸರ್. ಓಕೆ. ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷರುಗಳನ್ನು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರುಗಳನ್ನು ಹಾಗೂ ಹಾಲು ಉತ್ಪಾದಕರ ಸಂಘದ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಹರೀಶ್ ಬಾಬುರವರು, ಕೆ.ಎಂ. ಬಸವರಾಜೇಗೌಡರವರು, ವಿಕ್ರಮ್ ರಾಜ್ರವರು, ಶಶಿಕುಮಾರ್ ಅವರು, ಡಾಕ್ಟರ್ ಸೌಮ್ಯರವರು, ಡಾಕ್ಟರ್ ವನ್ನೇಶ್ ರವರು, ಶೀಲರವರು, ಶಿವಲಿಂಗೇಗೌಡರವರು, ಪ್ರಕಾಶ್ ರವರು, ಮನೂರವರು, ಪುಟ್ಟೇಗೌಡರವರು, ಶಿವರಾಜ್ರವರು, ರೋಟರಿ ಸದಸ್ಯರುಗಳು, ಎಸ್ಐ ವನ್ಲಗೆರೆ ಹಾಗೂ ಎಸ್ಐ ಹಾಲ್ಗನಹಳ್ಳಿಯ ಮುಖಂಡರು ಮತ್ತು ಗ್ರಾಮಸ್ಥರು ಹಾಜರಿದ್ದರು.